ಭಗತ್ ಸ್ಪೋರ್ಟ್ಸ್ ಕ್ಲಬ್ ಅರ್ಪಿಸುವ CPLನಲ್ಲಿ PT ಗ್ಲಾಡಿಯೇಟರ್ಸ್ ತಂಡ ನಮ್ಮ ಜೊತೆಗಿದೆ. ಈ ತಂಡದೊಂದಿಗೆ ಒಂದಷ್ಟು ವಿಚಾರಗಳನ್ನು ವಿನಿಮಯ ಮಾಡ್ಕೊಳ್ಳೋಣ. ಹಾಯ್, ಹಲೋ, ನಮಸ್ಕಾರ. PT ಗ್ಲಾಡಿಯೇಟರ್ಸ್ ಅಂದರೆ ಒಂದು ಇಟ್ಸ್ ಎ ಬ್ರ್ಯಾಂಡ್. CPL ಅಲ್ಲಿ ಈ ಸಲ ಕನ್ನನ್ ಟೀ ಪುಡಿ ನಾವು ಬಂದ ತಕ್ಷಣ ಆಪೋಸಿಟ್ ಟೀಮ್ ಎಲ್ಲ ಪುಡಿ ಪುಡಿ ಅಂತ ಬಯಸ್ತಾ ಇವಾಗಿದೆ ಮಜಾ. 2024 ಅಲ್ಲಿ ನಮ್ಮ ಟೀಮ್ ಏನಂತ ತೋರ್ಸಕ್ಕೆ ರೆಡಿ ಆಗಿ ಸಿದ್ಧತವಾಗಿದ್ದೀವಿ. ಈ 2024ನೇ ಸಾಲಿನಲ್ಲಿ ಯಶಸ್ವಿ 3ನೇ ಸೀಸನ್ನ ಪ್ರಾರಂಭವಾಗಿದೆ. ಈ ಸತಿ ನಮ್ಮ ತಂಡ PT ಗ್ಲಾಡಿಯೇಟರ್ಸ್ ಉತ್ತಮ ಒಂದು ತಂಡವನ್ನ ಕಟ್ಟಿಕೊಂಡು ಈ ಒಂದು ಸೀಸನ್ನಲ್ಲಿ ಆಡಲು ಸಜ್ಜಾಗಿದೆ. ನಮ್ಮ ಒಂದು ಟೀಮ್ನಲ್ಲಿ ಅತ್ಯುತ್ತಮವಾದ ಪ್ಲೇಯರ್ಸ್ ಆದಂತಹ ಆದರ್ಶ್ ಅವರು, ಶ್ರೀಕಂಠ್ ಅವರು, ಪ್ರದೀಪಣ್ಣನವರು, ಗರೀಬ್ ಅವರು, ಮನು ಕೆಂಗಾರ್ ಅವರು, ಸುನೀಲ್ ರವರು, ಮುಷ್ಟಿ ಶ್ರೀನಿವಾಸ್ ರವರು ಇಂತಹ ಒಳ್ಳೆ ತಂಡವನ್ನ ಕಟ್ಟಿಕೊಂಡು ಈ ವರ್ಷ ಆಡಲಿಕ್ಕೆ ಸಜ್ಜಾಗಿದೆ. ಎದುರುಗಡೆ ಬರುವಂತಹ ತಂಡವನ್ನ ಧೂಳೆಬ್ಬಿಸುವುದರಲ್ಲಿ ಎರಡು ಮಾತೇ ಇಲ್ಲ. ಇದನ್ನ ಪ್ರತಿಯೊಂದು ತಂಡದವರು ನೆನಪಿನಲ್ಲಿ ಇಟ್ಕೊಳ್ಳಿ. ಈ ಸತಿ PT ಗ್ಲಾಡಿಯೇಟರ್ಸ್ ಅಂದ್ರೆ ಬರೀ ಒಂದು ತಂಡ ಅಲ್ಲ, ಒಂದು ಕುಟುಂಬ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸೂಪರ್ ಅಣ್ಣ. ಸೊ ಇದೆಲ್ಲದರ ಜೊತೆಗೆ ಈಗ ಪ್ರಸ್ತುತವಾಗಿ ಇರುವಂತ ಎಲ್ಲರನ್ನ ಪರಿಚಯ ಮಾಡಿಸ್ಬೋದಣ್ಣ? ನಮ್ಮ ತಂಡದಲ್ಲಿ ಒಬ್ಬ 4 ಜನ ಆಲ್ರೆಡಿ ಹೋಗಿದ್ದಾರೆ, ಅವ್ರು ಹಳ್ಳಿಗೆ ಹೋಗ್ಬೇಕು, ಹಾಗಾಗಿ ಅವ್ರು ಹೋಗಿದ್ದಾರೆ. ಈಗ ನಮ್ಮ ತಂಡದಲ್ಲಿ ಗರೀಬ್ ಅಂತ ಇದ್ದಾರೆ, ಉತ್ತಮ ಬ್ಯಾಟ್ಸ್ಮ್ಯಾನ್. ಇವ್ರ ಹೆಸರು ಗರೀಬ್ ಅಂತ ಹೇಳಿ, ಉತ್ತಮ ಬ್ಯಾಟ್ಸ್ಮ್ಯಾನ್ ಹಾಗೂ ಫೀಲ್ಡರ್, ಒಳ್ಳೆ ಓಪನರ್ ಅಂತಾನೆ ಹೇಳ್ಬೋದು. ಅದೇ ರೀತಿ ಈ ಸಲ ಸುನಿಲ್ ಲೆಫ್ಟ್ ಹ್ಯಾಂಡರ್, ಉತ್ತಮ ಕೀಪಿಂಗು ಮತ್ತೆ ಬ್ಯಾಟಿಂಗ್ ಸಹ ಅಬ್ಬರಿಸ್ತಾರೆ. ಚಳ್ಳಕೆರೆ ಎಲ್ಲ ಆಟಗಾರರು ಇವರನ್ನ ನೋಡಿದ್ದಾರೆ, ಇವರು ಸಹ ಉತ್ತಮ ಬ್ಯಾಟ್ಸ್ಮ್ಯಾನ್. ಅದೇ ರೀತಿ ಚಳ್ಳಕೆರೆ ಜಾಂಟಿ ರೋಡ್ಸ್ ಅಂತಾನೆ ಹೇಳ್ಬೋದು ಇವ್ರನ್ನ. ಅಂತ ಒಂದು ಪ್ಲೇಯರ್ನ ನಾವು PT ಗ್ಲಾಡಿಯರ್ಸ್ ತಗೊಂಡಿದೀವಿ. ಫೀಲ್ಡಿಂಗ್ ಅತ್ಯುತ್ತಮವಾಗಿ ಮಾಡ್ತಾರೆ, ಹಾಗೆ ಬೌಲಿಂಗು ಸಹ ಮಾಡ್ತಾರೆ, ಹಾಗೆ ಬ್ಯಾಟಿಂಗು ಸಹ ಮಾಡ್ತಾರೆ. ಉತ್ತಮ ಪ್ಲೇಯರ್ ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ತಂಡದ ಕ್ಯಾಪ್ಟನ್ ಗೊತ್ತಿರ್ಬೇಕೆಲ್ಲ ನಿಮ್ಗೆಲ್ಲ, ಅಲ್ಲ ಮಾಲೀಕರು ಹರೀಶ್ ಅಂತೇಳಿ. ಇವರು ಚಳ್ಳಕೆರೆ ಕ್ರಿಕೆಟ್ ಲವರ್ಸ್ ನ ತಂಡದ ಮಾಲೀಕ. ಚಳ್ಳಕೆರೆಗೆ ಕ್ರಿಕೆಟ್ ಅಂತ ಉಳಿಬೇಕಂದ್ರೆ ಇವ್ರು ಇರ್ಬೇಕಿಲ್ಲಿ, ಅಂತವ್ರನ್ನ ನಾವು ತಗೊಂಡಿದೀವಿ. ಹಾಗೆ ಶ್ರೀಕಂಠ್ ಅವರು ಇಡೀ ಚಿತ್ರದುರ್ಗ ಡಿಸ್ಟಿಕ್ಕಿಗೆ ಪರಿಚಿತರು ಇವರು. ಇಂಥ ಒಬ್ಬ ಆಲ್ರೌಂಡ್ ಪ್ಲೇಯರ್ನ ಈ ಸಲ ನಾವು ತಗೊಂಡಿದೀವಿ. ಅವರಿಗೆ ನಾವು ಧನ್ಯವಾದಗಳನ್ನ ಹೇಳಿಸ್ತೇವೆ. ಕಂಗ್ರ್ಯಾಚುಲೇಷನ್ಸ್ ಅಣ್ಣ. ಸಂದೇಶ್ ಒಳ್ಳೆ ಯೂತ್ ಆಟಗಾರ. ಈ ಸಲ ಸಹ ನಾವು PT ಗ್ಲಾಡಿಯರ್ಸ್ ಒಳ್ಳೆ ತಂಡವನ್ನ ಕಟ್ಕೊಂಡು ಇವರನ್ನು ಸಹ ನಾವು ಪರ್ಚೇಸ್ ಮಾಡಿದ್ದೇವೆ. ಟೋಟಲ್ ಆಗಿ 20 ಜನ ತಗೊಂಡಿದೀವಿ. ಅದರಲ್ಲಿ 5 ಜನ ಹಳ್ಳಿ ಪ್ರತಿಭೆ ಆಟಗಾರನ ತಗೊಂಡಿದೀವಿ ನಾವು. ಅದರಲ್ಲಿ ಮೂವರನ್ನ ಆಡಿಸ್ಲೇಬೇಕು ಅಂತ ಒಳ್ಳೆ 3 ಹಳ್ಳಿ ಆಟಗಾರನ ನಾವು ಚೂಸ್ ಮಾಡಿ ತಗೊಂಡಿದೀವಿ. ಅವರು ಸಹ ಒಳಗಡೆ ಆಡ್ತಾರೆ. ಅವ್ರ ಆಟವನ್ನ ನೀವು ಮುಂದಿನ ಒಂದು ಇಂಟರ್ವ್ಯೂ ಅಲ್ಲಿ ನೋಡ್ಬಹುದಾಗುತ್ತೆ. ಅವ್ರ ಬಗ್ಗೆ ನಾವು ಹೇಳ್ತೇವೆ. ಹೌದೌದು, ಇದು ಯಾವ ರೀತಿ ಕ್ರೇಜ್ ಅನ್ನ ಉಟ್ಸ್ಕೊಂಡಿದೆ CPL ಅಂತಂದ್ರೆ ನಾವು IPL ನ ಹೋಲಿಕೆ ಮಾಡ್ಬೋದು. ಇಡೀ ಚಿತ್ರದುರ್ಗ ಡಿಸ್ಟಿಕ್ ನಲ್ಲೇ ಚಳ್ಳಕೆರೆಯಲ್ಲಿ ನಡೆಸ್ತಾರಪ್ಪ CPL, ಚಳ್ಳಕೆರೆ ಪ್ರೀಮಿಯರ್ ಲೀಗ್ ಅನ್ನೋ ಒಂದು ಟೂರ್ನಿಮೆಂಟ್ ಅನ್ನ ಆಡಿಸ್ತಾರೆ. ಆ ರೀತಿ ಆಡಿಸ್ಬೇಕು, ಆ ರೀತಿ ನಾವು ಆಯೋಜನೆಯನ್ನ ಮಾಡಬೇಕು ಅಂತೇಳಿ ಪ್ರತಿ ಒಂದು ಊರಿನಲ್ಲಿ, ತಾಲೂಕಿನಲ್ಲಿ ಅನಿಸಿಕೆಯನ್ನ ಹುಟ್ಟಿಸ್ಕೊಳ್ಳೋ ಹಾಗೆ ನಮ್ಮ CPL ಭಗತ್ ಕ್ರಿಕೆಟ್ ಕ್ಲಬ್ ವತಿಯಿಂದ ಇದು 3ನೇ ವರ್ಷ ಯಶಸ್ವಿಯಾಗಿ ನಡೀತಾ ಇದೆ. ಅವರಿಗೆ ನಮ್ಮ ಎಲ್ಲ ತಂಡದ ಮಾಲೀಕರು, ಎಲ್ಲ ತಂಡದ ಆಟಗಾರರು ಪ್ರೋತ್ಸಾಹ ಇದೇ ರೀತಿ ಇರುತ್ತೆ. ಅವರು ಸಹ ಹೆಚ್ಚಿನ ಒಂದು ನಮಗೆ ಪ್ರೋತ್ಸಾಹ ಕೊಡ್ತಾರೆ, ನಾವು ಅವರಿಗೆ ಪ್ರೋತ್ಸಾಹವನ್ನ ಇದೇ ರೀತಿ ಕೊಡ್ತಾ ಇರ್ತೀವಿ. ಸರ್ CPL ಸೀಸನ್ 3 ಆರ್ಗನೈಸ್ ಮಾಡೋರಿಗೆ ಅದು ಗೊತ್ತಾಗುತ್ತೆ ಏನಂತ ಕಷ್ಟ. ಅದು ಮಾತಾಡ್ತಾರೆ ಎಲ್ಲ ಒಂದು ಲಿಟಲ್ ಬಿಟ್ ಆಗಿದ್ರು ಅದನ್ನು ದೊಡ್ಡದಾಗಿ ಮಾತಾಡ್ತಾರೆ, ಅದೇನು ಯೂಸ್ ಇಲ್ಲ. ಎಲ್ಲರೂ ಒಗ್ಗಟ್ಟುಗೂಡಿಸ್ಕೊಂಡು ಎಲ್ಲರೂ ಆಡಿದ್ರೇ ಅದು ಆಟ. ಆರ್ಗನೈಸ್ ಅವ್ರಿಗೆ ಏನೇ ಆಗಿರಲಿ, ಏನೋ ಒಂದು ಮೈನಸ್ ಆಗಲಿ ಪ್ಲಸ್ ಬರ್ತಾ ಇರ್ತವೆ. ಅದನ್ನ ಯಾರನ್ನೂ ತಲೆ ಕೆಡಿಸ್ಕೊಂಡಂಗೆ ಎಲ್ಲರೂ ಸಹಕಾರ ಮಾಡಿದ್ರೆ CPL ಸೀಸನ್ 4 ಕೂಡ 5 ಕೂಡ 10ವರೆಗೂ ನಡೆಸ್ಬೋದಂತ ನಾನೊಂದೆರಡು ಮಾತನ್ನ ಮಾತಾಡಕ್ಕೆ ಇಷ್ಟಪಡ್ತೀನಿ. ಎದುರಾಳಿ ತಂಡದವರು ಅವಲೇ ಅಲ್ಲಿ ನಡಗ್ತಿದ್ದಾರೆ ನಮ್ಮ ಟೀಮ್ ನೋಡಿ. ನಾವೇನಿದ್ರು ಗ್ರೌಂಡಾಗಿ ಇಳಿದು ಮ್ಯಾಚ್ ಆಡೋದು ಅಷ್ಟೇ ಬಾಕಿ ಅಂತ. ನಾನು ನಿಮ್ಮ ಪ್ರಿಪರೇಷನ್ ಹೇಗಿದೆ ಅಣ್ಣ? ಅಣ್ಣ, ನಿಮ್ಮ ತಂಡದಿಂದ ಯಾವ ಬೌಲರ್ ಮತ್ತು ಯಾವ ಬ್ಯಾಟ್ಸ್ಮನ್ ಅನ್ನು ನೋಡಿ ಬೇರೆ ತಂಡಗಳು ಎದುರ್ತಾ ಇದ್ದಾವೆ? ಈಗ ನಾವು ಆಗ್ಲೇ ಹೇಳ್ದಂಗೆ ನಮ್ಮ ತಂಡದಲ್ಲಿ ಸ್ಟಾರ್ ಬೌಲರ್ ಇದ್ದಾರೆ, ಅವರೇ ಬೂಮ್ರಾ.
ಇವರೇ ಸೂಪರ್ ಸೂಪರ್ ಅಣ್ಣ, ತುಂಬ ಖುಷಿ ಆಯಿತು. ಒಟ್ಟಾರೆ ನಿಮ್ಮ ಎಲ್ಲ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ಅಣ್ಣ? ನಮ್ಮ ಟೀಮಲ್ಲೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಇವತ್ತಿಂದ ಸಂಜೆ ಪ್ರಾಕ್ಟೀಸ್ ಮಾಡ್ತಾರೆ. ನಾವು ಒಂದೇ ಸತಿ ಯಾರ ಮೇಲೂ ಮ್ಯಾಚ್ ಆಡಲ್ಲ. 27ನೇ ತಾರೀಕು 9 ಜನ ಇರ್ತಾರಲ್ಲ ಅವ್ರಿಗೆಲ್ಲ ಬೆವರಿಳಿಬೇಕು, ಆ ಥರ ಮ್ಯಾಚ್ ಆಡ್ತೀವಿ ಅಂತ ನಾವು. ಓಕೆ ಓಕೆ, ಧನ್ಯವಾದ. PT ಗ್ಲಾಡಿಯೇಟರ್ಸ್ ತಂಡದಿಂದ ನಿಮ್ಮ ಮನದಾಳದ ಮಾತು ನಮ್ಮೊಂದಿಗೆ ಹಂಚ್ಕೊಳ್ಳೋದು ಏನು ಅನ್ಸ್ಕೋತೀರಾ? ಈ ಸರಿ ನಮ್ಮ ಟೀಮ್ನಾಗೆ ಎಲ್ಲ ಆಟಗಾರರು ನಮ್ಮ ಕುಟುಂಬದ ಥರ ಆಡ್ತಾರೆ. ಅವರು ಎದುರುಗಡೆ ನಾವು ಈಗ ಬೇರೆಯವರೆಲ್ಲ ಕೇಳ್ತಾರೆ ಹೆಂಗೆ ಪ್ರಾಕ್ಟೀಸ್ ಮಾಡ್ತಾರೆ, ಹೆಂಗೆ ಆಡ್ತಾರೆ ಅಂತ. ಬಟ್ ನಾವು ಯಾರಿಗೂ ಗುಡ್ ಬಿಟ್ಕೊಟ್ಟಿಲ್ಲ, ಯಾರನ್ನ ಆಡಿಸ್ತೀವಿ, ಯಾರನ್ನ ಇದು ಮಾಡ್ತೀವಿ ಅಂತ ನಮ್ಮ ಒಳಗೆ ಪ್ರೀ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಾವು ಚೆನ್ನಾಗಿ ಆಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಸೂಪರ್.